ಹರಿಹರ ಪಂಚಮಸಾಲಿ ಪೀಠದಲ್ಲಿ ಮುಗಿಯದ ರಂಪಾಟ. ದಾವಣಗೆರೆ ಆಯಿತು, ಈಗ ಹುಬ್ಬಳ್ಳಿಯಲ್ಲೂ ಕೂಡ ಜಟಾಪಟಿ ಶುರುವಾಗಿದೆ. ಹರಿಹರ ಪಂಚಮಸಾಲಿ ಪೀಠದ ಒಂದು ಹಗ್ಗ ಜಗ್ಗಾಟ ಇನ್ನೂ ಕೂಡ ಮುಂದುವರೆದೇ ಇದೆ. ಈಗ ಹುಬ್ಬಳ್ಳಿಯಲ್ಲೂ ಕೂಡ ಜಟಾಪಟಿಯಾಗಿದೆ. ಸಭೆ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಎರಡು ಗುಂಪುಗಳ ನಡುವೆ ವಾಗ್ವಾದ, ವಾಕ್ಸಮರವೇ ನಡೆದೋಗಿದೆ. ಭಿನ್ನಾಭಿಪ್ರಾಯ ನಿವಾರಣೆಗೆ ಅಂತ ಹೇಳಿ ಹುಬ್ಬಳ್ಳಿಯಲ್ಲಿ ನಡೀತಾ ಇದ್ದಂಥ ಸಭೆ. ಆದರೆ ಭಿನ್ನಾಭಿಪ್ರಾಯ ನಿವಾರಣೆ ಅಂತೂ ಆಗಲಿಲ್ಲ, ಮತ್ತಷ್ಟು ಸ್ಫೋಟ ಆಯಿತು. ಸಭೆಯಲ್ಲಿ ವಚನಾನಂದ ಸ್ವಾಮೀಜಿ ಪರ ಭಕ್ತರು ಕೂಡ ಭಾಗಿಯಾಗಿದ್ರು. ಹರಿಹರ ಪಂಚಮಸಾಲಿ ಪೀಠದ ವಿವಾದದ ಬಗ್ಗೆ ಇಲ್ಲಿ ಚರ್ಚೆ ನಡೀತಾ ಇತ್ತು. ಹರಿಹರ ಪಂಚಮಸಾಲಿ ಟ್ರಸ್ಟ್ನ ಸದಸ್ಯರು ಕೂಡ ಇದರಲ್ಲಿದ್ದರು. ಎರಡೂ ಬಣಗಳ ನಡುವೆ ಜೋರು ಧ್ವನಿಯಲ್ಲಿ ಗಲಾಟೆ ಆಯಿತು. ಎರಡೂ ಬಣಗಳು ಪರಸ್ಪರ ಮಾತಿನಲ್ಲೇ ನಿಂದಿಸೋದಕ್ಕೆ ಆರಂಭಿಸಿದ್ರು. ಕೊನೆಗೆ ಅಲ್ಲಿದ್ದಂಥವರು ಬೇರೆಯವರು, ಅಂದರೆ ಏನು ಎರಡೂ ಕಡೆಯೂ ಕೂಡ ಮಾತಾಡ್ತಾ ಇದ್ದಂಥವ್ರು ಅಥವಾ ಇಬ್ಬರೂ ಕೂಡ ಸಮಾಧಾನ ಪಡಿಸೋದಕ್ಕೆ ಅಂಥೇಳಿ ಇದ್ದಂಥವ್ರೆಲ್ಲರೂ ಕೂಡ ಸಾಕಷ್ಟು ಪ್ರಯತ್ನ ಪಟ್ಟರು. ಆದರೂ ಕೂಡ ವಾಕ್ಸಮರ ಅಂತೂ ಮುಂದುವರೆದೇ ಇತ್ತು. ಸೊ ಹೀಗೆ ಹರಿಹರ ಪಂಚಮಸಾಲಿ ಪೀಠದ ಒಂದು ವಾಗ್ವಾದ, ಸೊ ಈ ಒಂದು ಹಗ್ಗ ಜಗ್ಗಾಟ ಇನ್ನೂ ಕೂಡ ಮುಂದುವರೆದೇ ಇದೆ. ಸೊ ಈಗ ಹುಬ್ಬಳ್ಳಿಯಲ್ಲೂ ಕೂಡ ಒಂದಷ್ಟು ಮಾತಿನ ಚಕಮಕಿ ನಡೆದಿದೆ. ರಾಜ್ಯದಲ್ಲಿ ಒಂದು ಭಾಳ ದೊಡ್ಡ ಸಮಾಜ ಇತ್ತೀಚೆಗೆ ಹಲವಾರು ವಿಷಯಗಳನ್ನು ಬೀದಿಗೆ ಬಂದು ಮಾತಾಡುವಂಥದ್ದಿತ್ತು. ಅದನ್ನು ಬಂದ್ ಮಾಡಿ ನಾಲ್ಕು ಗೋಡೆ ಮಧ್ಯೆ ಕುಳಿತು ಸರಿ ಮಾಡಿಸ್ಬೇಕನ್ನುವಂಥ ಹಿನ್ನೆಲೆಯಲ್ಲಿ ನಮ್ಮ ಹಿರಿಯರೆಲ್ಲ ಸೇರಿದ್ದಾರೆ. ಒಳ್ಳೆಯ ಸೌಹಾರ್ದಯುತವಾದಂಥ ಒಂದು ವಾತಾವರಣದಲ್ಲಿ ಮಾತುಕತೆ ನಡೆದದ್ದು. ಇಲ್ಲ, ಎರಡು ಅಂದರೆ ಒಟ್ಟು ಕರ್ನಾಟಕ ರಾಜ್ಯದ ಒಟ್ಟು ಸಮಾಜದ ಎಲ್ಲ ಮುಖಂಡರು ಒಂದು ಕಡೆ ಸೇರಿ ಏನು ಬೀದಿಗೆ ಬಂದು ಮಾತಾಡುವಂಥದ್ದು ಅದನ್ನು ಬಂದ್ ಮಾಡಬೇಕು, ನಾಲ್ಕು ಗೋಡೆ ಮಧ್ಯೆ ಕುಂತು ಸೌಹಾರ್ದಯುತವಾಗಿ ಸರಿ ಮಾಡ್ಬೇಕನ್ನುವಂಥ ದಿಕ್ಕಿನಾಗ ಹೊಂಟಿದ್ದೀವಿ. ಒಂದು ಸೌಹಾರ್ದಯುತ ಮಾತುಕತೆ ನಡೆದದು ಒಳ್ಳೆಯದಾಗಿದೆ. ಏನಿಲ್ಲ ಅಲ್ಲ, ಸಮಾಜದ ಮುಖಂಡರೇ ಸೇರಿದ್ದಾರೆ. ಸ್ವಾಮೀಜಿ ಅವ್ರನ್ನ ಕರೆದಿಲ್ಲ. ಎರಡನೇ ಹಂತದಾಗ ಅವ್ರನ್ನೂ ಕರೀತಾರೆ. ಎರಡು ಒಟ್ಟು ಸಮಾಜದ ಚರ್ಚೆ ಆಗಿದೆ. ಒಳ್ಳೆ ಸೌಹಾರ್ದಯುತ ಮಾತುಕತೆ ಆಗಿದೆ. ಒಳ್ಳೆ ಒಂದು ರಿಸಲ್ಟ್ ಬರ್ತದೆ. ಒಂದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿದ್ದರು, ಸಿ ಪಾಟೀಲ್ರವರಿದ್ದರು, ಮುರುಗೇಶ್ ನಿರಾಣಿ ಅವರಿದ್ದರು, ಅರವಿಂದ್ ಬೆಲ್ಲದವರಿದ್ದರು, ಆಮೇಲೆ ಬಾವಿ ಬೆಟ್ಟಪ್ಪನವರು, ನಮ್ಮ ಉಮಾಪತಿಯವರು, ಶಿವಶಂಕರ್ ಅವರು, ಅನೇಕ ಜನ ಎಲ್ಲ ಪ್ರಮುಖರೆಲ್ಲ ಟ್ರಸ್ಟಿಗಳು ಇದ್ದರು ಮತ್ತು ಸಮಾಜದ ಮುಖಂಡರು. ನಿಶ್ಚಿತ ಅಲ್ಲ, ಅಂದರೆ ನಮ್ಮ ಜನ ನಾವು ಯಾವುದೇ ವಿಷಯವನ್ನು ಬೀದಿಗೆ ಬಂದು ಮಾತನಾಡಲಾರ್ದ ನಾಲ್ಕು ಗೋಡೆ ಮಧ್ಯೆ ಮಾತಾಡ್ಬೇಕನ್ನುವಂಥದ್ದು ಏನಿತ್ತು ಅದು ಜಾರಿ ಆಗ್ತದೆ. ಹರಿಹರ ಪೀಠದವ್ರು ಇರ್ಬೋದು, ಈ ಕಡೆ ಕೂಡಲ ಸಂಗಮದವ್ರು ಇರ್ಬೋದು, ಗಟ್ಟಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ಪಂಚಮಸಾಲಿ ಸಮಾಜವನ್ನು ಕಟ್ಟಬೇಕು ಅನ್ನೋಂಥ ಚರ್ಚೆಯನ್ನು ನಾವು ಮಾಡ್ತಾ ಇದ್ದೇವೆ. ಈಗಾಗಲೇ ಭಾಳಷ್ಟು ಹೊತ್ತಿನಿಂದ ಎಲ್ಲ ಹಿರಿಯರು ಕೂಡ್ಕೊಂಡು ಚರ್ಚೆ ಆಗಿದೆ. ಇನ್ನೂ ಭಾಳಷ್ಟು ಚರ್ಚೆ ಆಗವದವು. ಈ ಸಭೆ ಮುಕ್ತಾಯದ ನಂತರ ಸಂಪೂರ್ಣವಾದಂಥ ಮಾಹಿತಿಯನ್ನು ನಾವೆಲ್ಲರೂ ಕೂಡ್ಕೊಂಡು ಕೊಡ್ತೇವೆ. ಇಲ್ಲ, ವಿಶೇಷವಾಗಿ ಆ ಪೀಠದಾಗ ಕೆಲಸ ಮಾಡಿದಂಥ ಹಿರಿಯರು, ಈ ಪೀಠದಾಗ ಕೆಲಸ ಮಾಡಿದಂಥ ಹಿರಿಯರು ನಾವು ಕೂಡಿದ್ದೇವೆ. ಎರಡೂ ಪೀಠ ಒಂದು ಮಾಡಬೇಕು ಅಥವಾ ಆ ಪೀಠ ಅಲ್ಲೇ ಇರಬೇಕು, ಈ ಪೀಠ ಇಲ್ಲೇ ಇರಬೇಕು ಅಂತ ಚರ್ಚೆ ಇನ್ನೂ ನಡೆದಿಲ್ಲ. ಪ್ರಾರಂಭಿಕವಾಗಿ ಕಾರ್ಯಕರ್ತರು, ಪ್ರಮುಖರು, ಹಿರಿಯರ ಒಂದು ಅಭಿಪ್ರಾಯವನ್ನು ತೆಗೆದುಕೊಳ್ತಾ ಇದ್ದಾರೆ. ಸೊ ಈ ಸಭೆಯಲ್ಲಿ ಇವತ್ತು ಮಾಜಿ ಸಚಿವ ಮುರುಗೇಶ್ ನಿರಾಣಿ, ಬಸನಗೌಡ ಪಾಟೀಲ್ ಯತ್ನಾಳ್ ಸೇರಿದಂತೆ ಅನೇಕ ನಾಯಕರು ಕೂಡ ಭಾಗಿಯಾಗಿದ್ದರು. ಅವರ ಸಮ್ಮುಖದಲ್ಲಿ ನಡೆದಂಥ ಒಂದು ಸಭೆ ಇದು. ಶಾಸಕ ಅರವಿಂದ್ ಬೆಲ್ಲದವರು ಇದ್ದರು, ಸಿ ಪಾಟೀಲ್ ಜೊತೆಗೆ ರಾಜ್ಯಸಭಾ ಸದಸ್ಯ ಈಗಷ್ಟೇ ರಣ ಕಡಾಡಿಯವರು ಮಾತಾಡ್ತಾ ಇದ್ರು. ಎಲ್ಲರೂ ಕೂಡ ಇದ್ದರು. ಬಟ್ ಅವ್ರು ಹೇಳೋ ಹಾಗೆ ಒಳಗಡೆ ಏನು ಗಲಾಟೆ ನಡೆದಿಲ್ಲ, ಏನು ಮಾತುಕತೆ ಆ ಥರದ್ದೇನು ಆಗಲಿಲ್ಲ. ಮೊದಲ ಹಂತದ ಒಂದು ಸಭೆ ಇದು. ಎರಡನೇ ಹಂತದಲ್ಲಿ ಸ್ವಾಮೀಜಿಯವರನ್ನು ಕೂಡ ಕರೆಸ್ತೀವಿ, ಮಾತಾಡ್ತೀವಿ ಅನ್ನುವಂಥದ್ದನ್ನು ಹೇಳಿದ್ರು. ಬಟ್ ಒಳಗಡೆ ಇದ್ದಂಥ ಆ ಒಂದು ಸಭೆಗೆ ಸಾಕ್ಷಿಯಾದಂಥ ಸಾಕಷ್ಟು ಜನ ಹೇಳಿದಂಥದ್ದು ಒಳಗಡೆ ಬರೀ ಸಭೆ ಆಗಲಿಲ್ಲ, ಮಾತಿಗೆ ಮಾತಾಡಿದಿತ್ತು, ಹಾಗೆ ವಾಗ್ವಾದವೂ ಕೂಡ ಅಲ್ಲಿ ನಡೆದಿತ್ತು. ನಾವು ಪ್ರತಿನಿಧಿ ಸಂಜಯ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ, ಮಾತಾಡೋಣ. ಸಂಜಯ್, ಈಗ ಈರಣ್ಣ ಕಡಾಡಿಯವರು ಕೂಡ ಹೇಳ್ತಿದ್ದ ಹಾಗೆ ಒಳಗಡೆ ಏನು ಅಂಥದ್ದೇನು ನಡೆಯಲಿಲ್ಲ, ತುಂಬ ಶಾಂತವಾಗಿ ಎಲ್ಲರೂ ಕೂಡ ನಾವು ಮಾತಾಡಿದ್ವಿ. ಮೊದಲನೇ ಸಭೆ, ಎರಡನೇ ಸಭೆಗೆ ನಾವು ಸ್ವಾಮೀಜಿನೂ ಕರೆಸ್ತೀವಿ ಅಂತ ಹೇಳ್ತಾರೆ. ಬಟ್ ಎಕ್ಸಾಕ್ಟಾಗಿ ಒಳಗಡೆ ಏನು ನಡೀತು ಸಂಜಯ್? ನೀವು ನೋಡಿರ್ತೀರಿ ಅಥವಾ ಒಳಗಡೆ ಇದ್ದಂಥವ್ರು ಮಾತಾಡಿರ್ತಾರೆ. ಎಕ್ಸಾಕ್ಟಾಗಿ ಬರೀ ಸಭೆ ಆಯ್ತಾ, ಮಾತುಕತೆ ಆಯ್ತಾ, ಅದ್ರ ಮೇರೆಯೂ ಕೂಡ ಮಾತುಕತೆ ಅಥವಾ ಒಂದು ವಾಕ್ಸಮರಗಳು ಕೂಡ ನಡೆದಿವೆ ಇಲ್ಲಿ ಸಂಜಯ್? ರೆಮಾನ್, ಹರಿಹರ ಪಂಚಮಸಾಲಿ ಪೀಠದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡೂ ಕಡೆಯಿಂದ ಆರೋಪ ಪ್ರತ್ಯಾರೋಪಗಳು ನಡೀತಾ ಇರುವಂಥದ್ದು. ಈ ಆರೋಪ ಪ್ರತ್ಯಾರೋಪಗಳನ್ನು ನಿವಾರಿಸಿ ಒಂದು ಒಗ್ಗಟ್ಟನ್ನು ತರುವಂಥದ್ದು ಉದ್ದೇಶದಿಂದ ಹುಬ್ಬಳ್ಳಿಯಲ್ಲಿ ಇವತ್ತು ಈ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಮಾಜಿ ಸಚಿವ ಮುರುಗೇಶ್ ನಿರಾಣಿ, ಬಸನಗೌಡ ಪಾಟೀಲ್ ಯತ್ನಾಳ್, ಅರವಿಂದ್ ಬೆಲ್ಲದ್,
ಸೇರಿದಂತೆ ಅನೇಕ ನಾಯಕರು ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದರು. ಹರಿಹರ ಪಂಚಮಸಾಲಿ ಪೀಠನ ಟ್ರಸ್ಟ್ನ ಸದಸ್ಯರು ಮತ್ತು ವಚನಾನಂದ ಸ್ವಾಮೀಜಿ ಬೆಂಬಲಿಗರು ಇಬ್ಬರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದರು. ಸಭೆಯಲ್ಲಿ ಭಾಗಿಯಾದ ಸಂದರ್ಭದಲ್ಲಿ ಆರಂಭದಲ್ಲಿ ಅಂದರೆ ಮಾಧ್ಯಮಗಳನ್ನು ಹೊರಗಿಟ್ಟು ಒಂದು ಸಭೆಯನ್ನು ಖಾಸಗಿ ಹೋಟೆಲ್ನಲ್ಲಿ ಮಾಡ್ತಾ ಇದ್ರು. ಆದರೆ ಸಭೆಯಲ್ಲಿ ಕೆಲ ಹೊತ್ತು ಗೊಂದಲದ ವಾತಾವರಣ, ಆರೋಪ ಪ್ರತ್ಯಾರೋಪಗಳು, ಗದ್ದಲದ ವಾತಾವರಣ ಕೂಡ ನಿರ್ಮಾಣವಾಗಿತ್ತು. ಇದಕ್ಕೆ ಪ್ರಮುಖ ಕಾರಣ ಅಂತಂದರೆ ಟ್ರಸ್ಟ್ನವರು ತಾವು ತೆಗೆದುಕೊಂಡ ನಿರ್ಧಾರಗಳು ಸರಿ ಇದೆ ಅನ್ನೋ ಒಂದು ಮಾತುಗಳನ್ನು ಟ್ರಸ್ಟ್ನವರು ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ವಚನಾನಂದ ಸ್ವಾಮೀಜಿಯವರ ನಡೆ ಕೂಡ ಅಷ್ಟೇ ಸರಿ ಇದೆ ಅಂತೇಳಿ ವಚನಾನಂದ ಸ್ವಾಮೀಜಿಗಳ ಬೆಂಬಲಿಗರು ಹೇಳ್ತಾ ಇದ್ರು. ಈ ಸಂದರ್ಭದಲ್ಲಿ ಎರಡೂ ಕಡೆಯವರ ನಡುವೆ ಮಾತಿನ ಚಕಮಕಿ ನಡೀತು, ಆರೋಪ ಪ್ರತ್ಯಾರೋಪಗಳು ನಡೆದವು. ಸಭೆಯಲ್ಲಿದ್ದಂಥ ಎರಡೂ ಕಡೆಯವರು ಎದ್ದು ನಿಂತು ಒಂದು ಆರೋಪ ಪ್ರತ್ಯಾರೋಪಗಳನ್ನು ಮಾಡುವಂಥ ಒಂದು ಕೆಲಸವನ್ನು ಮಾಡಿದರು. ಇಂಥ ಒಂದು ಸಂದರ್ಭದಲ್ಲಿ ಮಧ್ಯಪ್ರವೇಶ ಮಾಡಿದಂಥ ನಾಯಕರು ಎರಡೂ ಕಡೆಯವರನ್ನ ಸಮಾಧಾನ ಮಾಡುವಂಥಲ್ಲಿ ಯಶಸ್ವಿಯಾದರು. ನಂತರ ಇದೀಗ ಅಂತಂದರೆ ಎರಡೂ ಮುಖಂಡರಿಂದ ಎರಡು ಆರೋಪ ಪ್ರತ್ಯಾರೋಪಗಳನ್ನು ಮಾಡೋರನ್ನು ಹೊರಗಡೆ ಇಟ್ಟು ಇದೀಗ ಕೇವಲ ನಾಯಕರಷ್ಟೇ ಮತ್ತೊಂದು ಕಡೆ ಸಭೆಯನ್ನು ನಡೆಸ್ತಾರಂಥದ್ದು. ಅಲ್ಲಿ ಈ ಟ್ರಸ್ಟ್ನ ಅಧ್ಯಕ್ಷರಾದಂಥ ಉಮಾಪತಿ ಅವ್ರನ್ನ ಒಂದು ಕಡೆ ಕರೆದು ಅವರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಭಿನ್ನಾಭಿಪ್ರಾಯನ ಬಗೆಹರಿಸುವಂಥ ಕೆಲಸವನ್ನು ಮಾಡಿದ್ರೆ, ಮತ್ತೊಂದು ಕಡೆ ವಚನಾನಂದ ಸ್ವಾಮೀಜಿಗಳ ಬೆಂಬಲಿಗರನ್ನ ಕೂಡ ಪ್ರತ್ಯೇಕವಾಗಿ ಕರೆದು ಅವರನ್ನು ಮಾತಾಡಿಸೋದ್ರ ಮುಖಾಂತರ ಒಂದು ಪೀಠದಲ್ಲಿ ಏನೋ ವಿವಾದಗಳಾಗಿವೆ, ಗೊಂದಲಗಳಾಗಿವೆ, ಅವೆಲ್ಲವನ್ನು ಕೂಡ ನಿವಾರಣೆ ಮಾಡುವಂಥ ಒಂದು ಕೆಲಸಕ್ಕೆ ಇದೀಗ ನಾಯಕರು ಮುಂದಾಗಿರುವಂಥದ್ದು. ಆದರೆ ಇವತ್ತು ಸದ್ಯದ ಮಟ್ಟಿಗೆ ಅದು ವಿವಾದ ಬಗೆಹರಿತಿದೆ ಅನ್ನೋ ಲಕ್ಷಣಗಳು ಕೂಡ ಸ್ವತಃ ನಾಯಕರಿಗೂ ಕೂಡ ಇಲ್ಲ. ಯಾಕಂದರೆ ಕೆಲವೊಬ್ಬರು ಹೇಳೋ ಪ್ರಕಾರ ಇವತ್ತು ಏನೋ ವಿವಾದಗಳುಂಟಾಗಿದ್ದು ಅದನ್ನು ಬಗೆಹರಿಸಲಿಕ್ಕೆ ಸಭೆ ಇವತ್ತು ಆರಂಭವಾಗಿದೆ. ಇವತ್ತೇ ಈ ಸಮಸ್ಯೆಗೆ ಎಲ್ಲವೂ ಕೂಡ ಪರಿಹಾರ ಸಿಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಒಂದು ಪ್ರಯತ್ನವನ್ನು ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೀವಿ. ಇವತ್ತು ಸಿಗ್ಬೋದು ಅಥವಾ ಕೆಲವೇ ದಿನಗಳಲ್ಲಿ ಸಿಗ್ಬೋದು ಅನ್ನೋ ಮಾತುಗಳನ್ನು ನಾಯಕರು ಹೇಳ್ತಾ ಇರೋಂಥದ್ದು. ಮತ್ತೊಂದು ಕಡೆ ಅಂತಂದರೆ ಈ ಪಂಚಮಸಾಲಿ ಸಮಾಜ ದೊಡ್ಡ ಸಮಾಜ, ರಾಜ್ಯದಲ್ಲಿ ದೊಡ್ಡ ಸಮಾಜ ಇದೆ. ಈ ಸಮಾಜದಲ್ಲಿ ಏನೋ ಎರಡೂ ಪೀಠಗಳ ಹಿಂದೆ ಕೂಡಲ ಸಂಗಮದ ಪೀಠದ ವಿವಾದ ಆಯಿತು, ನಂತರ ಇದೀಗ ಹರಿಹರ ಪೀಠದ ವಿವಾದ ಆಯಿತು. ಈ ಹಿನ್ನೆಲೆಯಲ್ಲಿ ಸಮಾಜದಲ್ಲಿ ಎಲ್ಲೋ ಒಂದು ಕಡೆ ಒಡಕುಗಳು ಮೂಡ್ತಾ ಇದ್ದಾವೆ, ಗೊಂದಲ, ಸಮಾಜದ ನಾಯಕರು ಕೂಡ ಗೊಂದಲದಲ್ಲಿದ್ದಾರೆ. ಇವೆಲ್ಲವನ್ನು ನಿವಾರಣೆ ಮಾಡಬೇಕಾಗಿದೆ. ಸಮಾಜವನ್ನು ಒಟ್ಟಾಗಿ ತೆಗೆದುಕೊಂಡು ಹೋಗೋ ನಿಟ್ಟಿನಲ್ಲಿ ಕೂಡ ಇವತ್ತಿನ ಸಭೆಯಲ್ಲಿ ಚರ್ಚೆಗಳದು. ಚರ್ಚೆಯ ಸಂದರ್ಭದಲ್ಲಿ ಅನೇಕರು ಸಲಹೆ ನೀಡಿದೆ ಅಂತಂದರೆ ಸ್ವಾಮೀಜಿಗಳಂದರೆ ಎರಡೂ ಪೀಠಕ್ಕೂ ಕೂಡ ಸ್ವಾಮೀಜಿಗಳೇ ಬೇಡ, ಟ್ರಸ್ಟ್ನ ಮುಖಾಂತರವೇ ನಾವು ಅಂದರೆ ಟ್ರಸ್ಟ್ನ ಮುಖಾಂತರ ಮಠಗಳನ್ನು ನಡೆಸುವಂಥ ಒಂದು ಚರ್ಚೆ ಕೂಡ ನಡೀತಾ ಇದ್ರೆ, ಸದ್ಯದ ಮಟ್ಟಿಗೆ ಚರ್ಚೆಗಳು ನಡೀತಾ ಇದ್ರು ಕೂಡ ಇವತ್ತು ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅಂತ ಹೇಳಲಿಕ್ಕೆ ಆಗ್ತಾ ಇಲ್ಲ. ರೈಮಾನ್. ಓಕೆ, ಥ್ಯಾಂಕ್ ಯು ಸಂಜಯ್.